ಆಗಿ ಈ ಚಿಕ್ಕಿ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ಲು ಅಗಸ್ತ್ಯ. ಆ ನಂಬಿಕೆನ ನಿನ್ ಕೈ ಸಾಯಿಸ್ಬಿಟ್ಟೆ. ನನ್ನ ಹೆಸರು ಭಕ್ತಿ ಅಂತ, ಚಿಕ್ಕಮಂಗ್ಳೂರು ಜಿಲ್ಲೆ ಅರ್ಶಿನಕಟ್ಟೆ. ಅಪ್ಪನ್ನು ಕಳ್ಕೊಂಡು ನಿನ್ನೂ ಕಳ್ಕೊಂಡು ಎಷ್ಟು ಸಂಕಟ ಅನ್ಭವಿಸ್ತಿದ್ದೆ ಗೊತ್ತಾ? ಈ ಚಿಕ್ಕಿ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ಲು ಅಗಸ್ತ್ಯ. ಆ ನಂಬಿಕೆನ ನಿನ್ ಕೈಯಾರೆ ಸಾಯಿಸ್ಬಿಟ್ಟೆ. ಸಾರಿ ಚಿಕ್ಕಿ. ಆಗಿದ್ದೆಲ್ಲ ನೆನೆಸ್ಕೊಂಡ್ರೆ ಒಂದು ಕ್ಷಣ ನನ್ನ ಉಸಿರ ನಿಂತೋದಾಗತ್ತೆ. ಇವತ್ತೆಲ್ರ ಮುಂದೆ ಅಗಸ್ತ್ಯ ಸಿಕ್ಕಾಕೊಂಡೇ ಬಿಡ್ತಾರೆ ಅಂತ ಭಯ ಶುರು ಆಗ್ಬಿಟ್ಟಿತ್ತು. ಅಲ್ಲಿ ಆಗ್ತಿದ್ದ ಗೊಂದಲಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಆ ತಾಯಿಗೆ ಮನ್ಸಲ್ಲೇ ಕಣ್ಣೀರಿನ ಅಭಿಷೇಕ ಮಾಡ್ಬಿಟ್ಟೆ. ಕಾಪಾಡ್ಬಿಟ್ಲು. ಆ ತಾಯಿ ಎಲ್ಲಿದ್ರು ಕಾಪಾಡ್ತಾಳೆ ಅನ್ನೋದಕ್ಕೆ ಇವತ್ತಾಗಿದ್ ಒಂದು ಘಟನೆ ಸಾಕು. ಮತ್ತೆ ಮತ್ತೆ ಅವಳನ್ನ ನಂಬೋದಕ್ಕೆ, ನನ್ನ ಮಗನ್ಗೆ ಬಚಾವಾಗೋದಕ್ಕೆ ಬೇರೆ ಯಾವ ದಾರಿನೂ ಇಲ್ಲ ಅಂತ ಅನ್ಕೋಬೇಕಾದ್ರೆ ಆ ಮಹಾತಾಯಿ ಭಕ್ತಿ ರೂಪದಲ್ಲಿ ಬಂದು ನನ್ನ ಮಗನ ಉಳಿಸ್ಕೊಟ್ಬಿಟ್ಲು. ಹಳದಿ ಕಣ್ಣವನಿಗೆ ಪ್ರಪಂಚ ಎಲ್ಲ ಕಾಣೋದು ಹಳದಿಯಾಗೆ ಅಲ್ವಾ ದಾಮಿನಿ? ಗುರುಗಳೇ, ನೀವೇನು ಹೇಳ್ತಿದ್ದೀರೋ ನನಗರ್ಥ ಆಗ್ತಿಲ್ಲ. ನೀನು ನಿಟ್ಟುಸಿರು ಬಿಟ್ಟು ನೆಮ್ಮದಿಯಾಗಿ ಕೂರೋ ಕಾಲ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅವನು ಊರವ್ರಿಗೆ ಸಿಕ್ಕಿದ್ದಿದ್ರೆ ಇವತ್ತೇ ನಿನ್ನ ಎಲ್ಲ ಕಷ್ಟಗಳು ಅಂತ್ಯ ಆಗಿರೋದು. ಏನ್ ಹೇಳ್ತಿದ್ದೀರಾ ಗುರುಗಳೇ? ಮಮಕಾರದ ಅಂಧಕಾರದ ಕೂಪದಲ್ಲಿ ಬಿದ್ದಿದ್ಯಾ. ನಿನಗ್ ಕಾಣ್ದೇ ಇರೋದು ನನಗ್ ಕಾಣ್ತಾ ಇದೆ. ಅದಕ್ಕೆ ಯಾವುದು ಸರಿಯಾಗಿ ಕಾಣ್ತಾ ಇಲ್ಲ. ಒಂದು ಮಾತು ಅರ್ಥ ಮಾಡ್ಕೋ ದಾಮಿನಿ, ಇಲ್ಲಿ ಆಗ್ತಿರೋದು ಯಾವುದಕ್ಕೂ ಒಳ್ಳೇದಲ್ಲ. ಮಗನ್ ಪ್ರಾಣ ಉಳಿಯೋದಕ್ಕಿಂತ ಒಳ್ಳೆ ವಿಚಾರ ಬೇರೆ ಏನಿದೆ ಗುರುಗಳೇ? ಉಸಿರಾಡ್ತಿದ್ರೆ ಸಾಲಲ್ಲ, ಬದುಕ್ಬೇಕು. ನಿಮ್ ಮಾತಿನ ಒಳ ಅರ್ಥ ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನಾನು ಏನೇ ಹೇಳಿದ್ರು ನಿನ್ ಕಿವಿ ಕೇಳತ್ತೆ ಹೊರತು ಮನ್ಸಿಗೆ ನಾಟಲ್ಲ. ನಾಳೆನೆ ಬಂದು ನಾನು ನಿನ್ ಭೇಟಿ ಮಾಡ್ತೀನಿ. ತಪ್ಪೆಲ್ಲ ನಂದೆ, ನಿಮ್ಮನ್ನ ನಂಬಾರ್ದಿತ್ತು. ಪ್ರತೀಕ್, ಯಾಕಿಷ್ಟೊಂದು ರೂಢಾಗಿ ಮಾತಾಡ್ತಿದ್ಯಾ? ನಿನ್ನಷ್ಟೇ ನನ್ಗೂ ಇಲ್ಲ, ನಿಮಗೆ ಗೊತ್ತಿಲ್ಲ ನಾನು ಇದರಿಂದ ಎಷ್ಟು ಸಫರ್ ಆಗ್ತಿದ್ದೀನಿ ಅನ್ನೋ ಕಲ್ಪನೆನೋ ನಿಮಗಿಲ್ಲ. ಪ್ರತೀಕ್, ಪ್ಲಾನ್ ಪ್ರಕಾರನೇ ಎಲ್ಲ ಆಗ್ತಿತ್ತಲ್ವಾ? ರಿಸಲ್ಟ್ ಬರ್ಲಿಲ್ಲ ಅಲ್ವಾ? ಇನ್ನು ನಿಮ್ಮ ಹತ್ರ ಮಾತಾಡಿ ನನಗೆ ಏನು ಯೂಸ್ ಇಲ್ಲ. ನನಗ್ ಬೇಕಾಗಿರೋದನ್ನ ನಾನೇ ಮಾಡ್ಕೋತೀನಿ. ಪ್ರತೀಕ್, ಈಗ ತಪ್ಪಾಗಿರೋದ್ನ ಸಾಕು. ಇನ್ನ ನಿಮ್ಮನ್ನ ನಂಬಿ ಫೂಲ್ ಆಗೋದಕ್ಕೆ ನಾನು ರೆಡಿ ಇಲ್ಲ. ಛಯ,
ಇಲ್ಲಿ ಏನಾಗ್ತಾ ಇದೆ? ಅಗಸ್ತ್ಯನ್ ಹೆಸರನ್ನ ಕೇಳಿದ ತಕ್ಷಣ ಯಾಕೆಲ್ಲ ಹೀಗ್ ರಿಯಾಕ್ಟ್ ಆಗ್ತಿದ್ದಾರೆ? ಏನಾಯ್ತು ಛಾಯಾ? ಅಗಸ್ತ್ಯ ಎಲ್ಲಿ? ನಿನ್ ಕಣ್ ಮುಂದೆನೆ ಇದ್ನಲ್ಲೋ. ನೀನೇ ಅಗಸ್ತ್ಯನ ಕಣ್ ಹಿಡಿಲಿಲ್ಲ. ನಿನ್ ಫ್ರೆಂಡನ್ನೇ ಕಣ್ ಹಿಡಿಯಕ್ ಆಗ್ದಿದ್ದವನು ನೀನೆಂತ ಬೆಸ್ಟ್ ಫ್ರೆಂಡು? ನಿಮ್ಮನ್ನೇ ಕೇಳ್ತಿರೋದ್ರಿ. ಎಲ್ರಿ ಇದಾನ ಅವನು? ನಮ್ಮನೇಲಿ ಇದೆಲ್ಲ ಯಾವುದೂ ಇಲ್ವಲ್ಲಪ್ಪ. ಇನ್ನು ಅದೇ ಕೈಯಿಂದನೇ ಖಾರ ರುಬ್ಬೋದು, ಅದೇ ಮಡ್ಕೆಲ್ ನೀರು ಕುಡಿಯೋದು. ನಮ್ಮನೆಗಿದೆಲ್ಲ ಯಾವಾಗ ಬರುತ್ತೋ. ಒಂದು ನಿಮಿಷ ನಾನು ಕೂತ್ಕೊಂಡಿದ್ದಕ್ಕೆ ಈ ಮನೆ ಮಹಾರಾಣಿ ಅನಿಸ್ತಿದೆ. ಇನ್ನು ಆ ಭಕ್ತಿ ಈ ಮನೆಗೆ ಬಂದ್ಬಿಟ್ರೆ ಅದು ಎಷ್ಟು ಮೆರಿತಾಳೋ ಏನೋ. ದೊಡ್ಡ ಮನೆಯಲ್ಲಿ ಇಷ್ಟು ಪುಟ್ಟ ದೀಪನ? ನೀನಿಲ್ಲಿರೋದು ಯಾಕೋ ನನಗ್ ಸರಿ ಅನಿಸ್ತಿಲ್ಲ. ಬಾ, ನಿನ್ನ ಆಕಾರಕ್ಕೆ ನಮ್ಮನೆನೇ ಸರಿ. ಯಾಕೋ ಟೆನ್ಷನ್ ಆಗಿದೆಯಾ? ನನಗೇನು ಆಗಿಲ್ಲ ಕಣೋ. ಅಗಸ್ತ್ಯ, ನಿನಗಿಲ್ಲಿ ಇಷ್ಟೊಂದು ತೊಂದರೆ ಇದೆ ಅಂತ ಗೊತ್ತಿರಲಿಲ್ಲ ಕಣ. ನಿಜವಾಗ್ಲೂ ಗೊತ್ತಿರಲಿಲ್ಲ. ಒಂದ್ ಸಣ್ಣ ಎಡವಟ್ ಆಗಿದ್ರು ನಾನು ನಿನ್ನನ್ನ ಕಳ್ಕೋಬೇಕಾಗಿತ್ತು. ಐ ಆಮ್ ರಿಯಲಿ ಸಾರಿ ಅಗಸ್ತ್ಯ. ಇಲ್ಲಿರೋರ್ನೆಲ್ಲ ನಿಮ್ಮ ಮನೆಯವರು ಅಂದ್ಕೊಂಡ್ಬಿಟ್ಟಿದ್ದೆ. ಹೌದು, ನಾನು ಇಲ್ಲಿದ್ದೀನಿ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು?